ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಡಿಸೆಂಬರ್ 31 ವ್ಲಾಗ್ ಆಗಿರುತ್ತೆ. ವಿಡಿಯೋ ಯಾವಾಗ ಅಪ್ಲೋಡ್ ಆಗುತ್ತೆ ಗೊತ್ತಿಲ್ಲ. ಸೊ ನಾನು ಅಡ್ವಾನ್ಸಾಗಿ ಹ್ಯಾಪಿ ನ್ಯೂ ಇಯರ್ ವಿಶ್ ಮಾಡ್ತಾ ಇದ್ದೀನಿ ಎಲ್ರಿಗೂ. ವಿಶ್ ಯು ಎ ವೆರಿ ಹ್ಯಾಪಿ ನ್ಯೂ ಇಯರ್ ಟು ಆಲ್. ನ್ಯೂ ಇಯರ್ಗೆ ಪ್ರಿಪರೇಷನ್ಸ್ ನಮ್ಮ ಅಪಾರ್ಟ್ಮೆಂಟಲ್ಲಿ ಕೂಡ ಸ್ಟಾರ್ಟ್ ಆಗೇ ಹೋಯಿತು. ನಾವು ಬಿರಿಯಾನಿ ಮಾಡ್ತಾಯಿದ್ದೀವಿ ನಮ್ಮ ಅಪಾರ್ಟ್ಮೆಂಟಲ್ಲಿ, ಬಿರಿಯಾನಿ ಮತ್ತು ಗ್ರೇವಿ. ಇವರು ಅನುಷಾ ಅಂತ. ಬಿರಿಯಾನಿ ಮತ್ತು ಗ್ರೇವಿ ಮಾಡೋಕ್ಕೆ ಎಲ್ಲನೂ ಪ್ರಿಪ್ರೇಷನ್ಸ್ ನಡೀತಾ ಇದೆ. ವೆಜಿಟೇಬಲ್ಸ್ ಎಲ್ಲನೂ ಕಟಿಂಗ್ ಮಾಡ್ಕೋತಾ ಇದ್ದಾರೆ. ಸುಖೇಶ್ ಅಣ್ಣ ಅವರು ಹಾಗೆ ನಮ್ಮ ಗುರು ಅಣ್ಣ ಅವರು ಈ ಸರಿ ಬಿರಿಯಾನಿ ಮತ್ತು ಗ್ರೇವಿನ ಪ್ರಿಪೇರ್ ಮಾಡ್ತಾರೆ. ನಮ್ಮ ಗುರು ಅಣ್ಣ ಅವ್ರದ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅವ್ರು ಪ್ರಿಪೇರ್ ಮಾಡೋದ್ರಿಂದ ನಮ್ಮ ಲೇಡೀಸ್ಗೆಲ್ಲರೂ ರೆಸ್ಟ್. ನ್ಯೂ ಇಯರ್ ಅಂತ ಹೇಳಿದ್ಮೇಲೆ ಡಿ ಜೆ ಇರಲೇಬೇಕಲ್ಲ. ಸೊ ಅದಕ್ಕೆ ನಾವು ಡಿ ಜೆ ಸೆಟಪ್ನ ಮಾಡಿದ್ವಿ ಸಿಂಪಲ್ಲಾಗಿ ಮ್ಯೂಸಿಕ್ ಹಾಕಿ. ನಮ್ಮ ಮಿಲ್ಕಿ ನೋಡಿ ಅದಕ್ಕೆ ಡ್ಯಾನ್ಸ್ ಅಂತೂ ಸೂಪರಾಗಿ ಮಾಡ್ತಾ ಇದ್ದಾಳೆ. ಮಸಾಲೆಗಳೆಲ್ಲನೂ ರೆಡಿ. ಇನ್ನೇನು ಬಿರಿಯಾನಿ ಸ್ಟಾರ್ಟ್ ಮಾಡ್ತಾರೆ ಈಗ ಪ್ರಿಪೇರ್ ಮಾಡೋಕ್ಕೆ. ಆ ಸ್ಮೆಲ್ಗೆ ಒಂಥರ ಇಷ್ಟ ಆಗಿಬಿಡ್ತಾ ಇದೆ. ಮಸಾಲೆ ಸ್ಮೆಲ್ಲು ಸೂಪರಾಗಿ ಬರ್ತಾಯಿತ್ತು. ಈಗ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಮಿಲ್ಕಿಗಿದ್ದು ಸೆಕೆಂಡ್ ನ್ಯೂ ಇಯರು. ಅವಳು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಈ ಸರಿ ನ್ಯೂ ಇಯರ್ ಸೆಲೆಬ್ರೇಷನ್ಸಲ್ಲಿ. ಹಾಗೆ ಬನ್ನಿ ಫ್ರೆಂಡ್ಸ್, ದಮ್ ಬಿರಿಯಾನಿ ಯಾವ ಥರ ಮಾಡ್ತಾರೆ ನೋಡೇ ಬಿಡೋಣ. ನಮ್ಮ ಚೆಫ್ ಸುಖೇಶ್ ಅಣ್ಣ ಅವರು ಈಗ ನೋಡಿ ಆಯಿಲ್ ಹಾಕ್ಬಿಟ್ಟು ಅದರಲ್ಲಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಗೆ ಟೊಮ್ಯಾಟೊನ ಹಾಕ್ಕೋತಾ ಇದ್ದಾರೆ. ಫಸ್ಟು ಅದನ್ನು ಫ್ರೈ ಮಾಡ್ಕೋತಾ ಇದ್ದಾರೆ. ಎಲ್ಲನೂ ಹಾಕಿ ಫ್ರೈ ಮಾಡ್ತಾ ಇದ್ದಾರೆ. ಫ್ರೈ ಮಾಡ್ತಿದ್ರೆ ಒಂದು ರೇಂಜಿಗೆ ಸೌಂಡ್ ಬರ್ತಾ ಇತ್ತು. ಸೊ ನಾನು ಅದನ್ನು ಕಟ್ ಮಾಡಿದ್ದೀನಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆ ಅಂತ ಹೇಳಿ. ಒಂದು ಕಡೆ ಬಿರಿಯಾನಿ ಪ್ರಿಪ್ರೇಷನ್ಸ್ ನಡೀತಾ ಇದ್ದರೆ ಇನ್ನೊಂದು ಕಡೆ ಮಕ್ಕಳೆಲ್ಲ ಸೇರಿ ಡ್ಯಾನ್ಸ್ ಮಾಡ್ತಿದ್ರು. ಹಾಗೆ ಅವ್ರ ಜೊತೆ ನಮ್ಮ ಚಂದು ಅಣ್ಣ ಕೂಡ ಜಾಯ್ನ್ ಆಗಿದ್ರು. ಅವ್ರು ಡ್ಯಾನ್ಸ್ ನೋಡೋ ಅಷ್ಟರಲ್ಲಿ ಇಲ್ಲಿ ಟೊಮ್ಯಾಟೊ ಆನಿಯನ್ ಎಲ್ಲನೂ ಫ್ರೈ ಆಗೇ ಹೋಯಿತು. ಈಗ ಪಲಾವ್ ಐಟಮ್ಸ್ನ ಹಾಕಿ ಫ್ರೈ ಮಾಡ್ತಾ ಇದ್ದಾರೆ. ಸ್ಮೆಲ್ ಅಂತೂ ಅಮೋಘವಾಗಿ ಬರ್ತಾ ಇದೆ ಬಿಡಿ. ಇಲ್ಲಿ ಐಟಮ್ಸ್ ಎಲ್ಲ ಆ್ಯಡ್ ಮಾಡಿದ ತಕ್ಷಣನೇ ನಾವು ಆಗಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿರೋ ಮಸಾಲೆಗಳೆಲ್ಲನೂ ಹಾಕಿ ಫ್ರೈ ಮಾಡ್ತಿದ್ದಾರೆ. ಈಗ ನೋಡಿ ಅದು ಫುಲ್ ಕಲರೇ ಚೇಂಜ್ ಆಗಿಬಿಟ್ಟಿದೆ, ಗ್ರೀನ್ ಆಗಿಬಿಟ್ಟಿದೆ. ಸೂಪರಾಗಿ ಕಾಣ್ತಾ ಇದೆ ನೋಡೋಕ್ಕೆ. ಇದೆಲ್ಲ ಎಷ್ಟು ಮಜಾ ಇರುತ್ತೆ ನೋಡಿ. ಸುಮ್ಮನೆ ಊಟ ತಂದಿದ್ರೆ ಅದು ತಿಂದ್ಬಿಟ್ಟು ಎದ್ದೋಗ್ಬೇಕಿತ್ತು. ಫಸ್ಟ್ ನಾವು ಬಿರಿಯಾನಿನ ಹೋಟೆಲಿಂದ ತರಿಸ್ಕೊಂಡು ತಿನ್ನೋಣ ಅಂತ ಡಿಸೈಡ್ ಮಾಡಿದ್ರು. ಬಟ್ ಆಮೇಲೆ ಬೇಡ, ಇಲ್ಲೇ ಪ್ರಿಪೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮನೆ ಹತ್ರನೇ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಎಷ್ಟೊಂದು ಮಸಾಲಾಸ್ ಹಾಕ್ತಿದ್ದಾರೆ ಅಂದ್ಕೋಬೇಡಿ, ಅದು ತುಂಬ ಕ್ವಾಂಟಿಟಿ ಇದೆ. ಒಂದು 5 kgs ಚಿಕನ್ನು ಮಾಡ್ತಾಯಿದ್ದೀವಿ ನಾವು ಬಿರಿಯಾನಿ. ಹಾಗೆ 3 kgs ರೈಸಲ್ಲಿ ಮಾಡ್ತಾ ಇರೋದು. 5 kgs ಚಿಕನ್ಗೆ ಮಸಾಲ ಎಲ್ಲನೂ ಚೆನ್ನಾಗಿ ಹೊಂದ್ಕೋಬೇಕಲ್ಲ, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾನೇ ಮಸಾಲಾಸ್ ಹಾಕಿದ್ದಾರೆ. ಟೇಸ್ಟ್ ನೋಡಬೇಕು ಹೇಗಿರುತ್ತೆ ಅಂತ. ಮನೆ ಹತ್ರ ಮಾಡಿರೋದ್ರಿಂದನೇ ತುಂಬಾ ಚೆನ್ನಾಗಿದೆ ಆ ಎಕ್ಸ್ಪೀರಿಯನ್ಸು. ಎಲ್ಲ ಮಸಾಲಾಸ್ ಎಲ್ಲನೂ ಆ್ಯಡ್ ಮಾಡಿದ್ದಾಯಿತು. ಈಗ ಉಪ್ಪನ್ನ ಹಾಕ್ತಾ ಇದ್ದಾರೆ. ಚಿಕನ್ಗೆ ಮೊಸರು ಹಾಕಿದ್ರೆ ಆ ಟೇಸ್ಟೇ ಒಂಥರ ಡಿಫ್ರೆಂಟ್ ಇರುತ್ತೆ ಅಲ್ವಾ. ಹಾಗೆ ನಿಂಬೆಹಣ್ಣಿನ ರಸನ ಹಾಕ್ತಾ ಇದ್ದಾರೆ. ಅದು ಟ್ವಿಸ್ಟ್ ಏನಪ್ಪ ಅಂತ ಹೇಳಿದ್ರೆ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಹಾಕ್ತಾ ಇದ್ದಾರೆ. ಅದ್ರ ರೀಸನ್ ಏನಪ್ಪ ಅಂತ ಹೇಳಿದ್ರೆ ಸೆಗ್ರಿಗೇಟ್ ಮಾಡೋ ಅವಶ್ಯಕತೆ ಇಲ್ಲ ಬೀಜ ಎಲ್ಲನೂ. ಇಂಥ ಐಡಿಯಾಸ್ ಎಲ್ಲಿಂದ ಬರುತ್ತೆ ಈ ಬಾಯ್ಸ್ಗೆ? ಚೆನ್ನಾಗಿ ಬೆಂದಿದೆ ಏನಂತೀರಾ ಫ್ರೆಂಡ್ಸ್? ಚೆನ್ನಾಗಿ ಬೆಂದಿದೆ ನೋಡಿ. ಹಾಗೆ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು 5-10 ಮಿನಿಟ್ಸ್ ನೆನೆಸಿಟ್ಟಿದ್ರು. ಅದನ್ನು ಕೂಡ ಈಗ ಬೌಲಲ್ಲಿ ಹಾಕ್ಕೊಂಡು, ಅದಾದ ನಂತರ ಆಗಲೇ ನಾವು ಕುದಿಯೋಕ್ಕೆ ಬಿಸಿ ನೀರು ಇಟ್ಟಿದ್ರು, ಅದನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಗಾರ್ನಿಷಿಂಗ್ಗೆ ಆ್ಯಡ್ ಮಾಡ್ತಾ ಇದ್ದಾರೆ ಮೇಲೆ. ಹಾಗೆ ಚಿಕನ್ ಗ್ರೇವಿ ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ. ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹಾಕಿ ಫ್ರೈ ಮಾಡ್ತಾ ಇದ್ದಾರೆ ಈಗ. ಅದಾದಮೇಲೆ ಹಾಗೆ ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕ್ತಾ ಇದ್ದಾರೆ. ಎಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ತಿದ್ದಾರೆ.
ನಾವು ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಸ್ವಲ್ಪ ಲೇಟೇ ಆಯಿತು, ಅದರಿಂದ ಎಲ್ರಿಗೂ ಹೊಟ್ಟೆ ಹಸಿತಾ ಇದೆ ಆಗಲೇ. ಬಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇದು ಫ್ರೈಗೆ ಎಲ್ಲನೂ ಹಾಕ್ಕೋತಾ ಇದ್ದಾರೆ. ಹೇಗೋ ಫೈನಲಿ ಚಿಕನ್ ಹಾಕೋ ಟೈಮ್ ಬಂದುಬಿಡ್ತು. ಸ್ವಲ್ಪ ಬೇಗ ಆಗೋಗುತ್ತೆ ಅನಿಸ್ತಿದೆ ಈಗ. ನೋಡೋಣ ಎಷ್ಟೊತ್ತಿಗಾಗತ್ತೆ ಅಂತ ಹೇಳಿ. ಚಿಕನ್ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಹಾಗೆ ಇದಕ್ಕೂ ಕೂಡ ನಿಂಬೆಹಣ್ಣಿನ ರಸನ ಹಾಕ್ತಾ ಇದ್ದಾರೆ. ಮಸಾಲಾಸು ಮತ್ತು ನೀರು ಎಲ್ಲನೂ ಹಾಕಿ ಫ್ರೈ ಮಾಡ್ಕೋತಾ ಇದ್ದಾರೆ. ಹೇಗೋ ಫೈನಲಿ ಬಿರಿಯಾನಿ ಇನ್ನೇನು ಎಂಡಿಂಗ್ ಸ್ಟೇಜ್ಗೆ ಬಂದಿದೆ. ರೈಸ್ ಎಲ್ಲನೂ ಆಗಿದೆ, ಅದಕ್ಕೀಗ ದಮ್ ಕಟ್ಸ್ಬೇಕಷ್ಟೆ. ಹಬ್ಬ ಸ್ವೀಟಿ ಮಿಲ್ಲಿ ಹಾಯ್ ಮಿಲ್ಲಿ ಹಾಯ್ ಈಗ ಚೆನ್ನಾಗಿ ಬೆಂದಿದೆ ಅಲ್ಲ ಬಿರಿಯಾನಿ, ಅದ್ರ ಮೇಲೆ ಬಾಳೆ ಎಲೆನ ಇಡ್ತಾ ಇದ್ದಾರೆ ದಮ್ ಕಟ್ಸೋಕ್ಕೆ. ಈ ಥರ ಮಾಡೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗೆ ಬಾಳೆ ಎಲೆಯಲ್ಲಿರೋ ಎಲ್ಲ ವಿಟಮಿನ್ಸೂ ರೈಸ್ಗೆ ಬಿಟ್ಕೊಂಡಿರುತ್ತೆ. ಅದನ್ನು ತಿನ್ನೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಅದರಿಂದ ಈ ಥರ ಇಡ್ತಾರೆ. ಹಾಗೆ ಅದ್ರ ಮೇಲೆ ವೆಯ್ಟ್ ಇಡಬೇಕು ಅಂತ ಹೇಳಿ ಜಿಮ್ ಐಟಮ್ಸ್ ಎಲ್ಲನೂ ತಂದು ಇಡ್ತಾ ಇದ್ದಾರೆ ನೋಡಿ. ಪಾಪ ಮಕ್ಳಿಗೆಲ್ಲನೂ ಊಟ ಮಾಡೋದು ಲೇಟ್ ಆಗೋಯಿತು. ಇವನು ಪಾಪ ಚಾಕ್ಲೇಟ್ ತಿನ್ಕೊಂಡು ಕೂತಿದ್ದಾನೆ ನೋಡಿ. ಇವ್ರದ್ದು ಕೂಡ ಅದೇ ಕಂಡೀಷನ್ ಪಾಪ. ಹೇಳೋಕ್ಕಾಗದೆ ಸುಮ್ಮನೆ ಕೂತಿದ್ದಾರೆ ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿ. ಗ್ರೇವಿ ಆಲ್ಮೋಸ್ಟ್ ರೆಡಿ ಆಗಿಬಿಡ್ತು. ಬಿರಿಯಾನಿ ಮೊಸರನ್ನ ಈಗ ತಾನೇ ಓಪನ್ ಮಾಡಿದ್ದಾರೆ ದಮ್ ಕಟ್ಟಿರೋ ಬಿರಿಯಾನಿ. ಈಗ ಬಾಳೆ ಎಲೆನ ರಿಮೂವ್ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬಿರಿಯಾನಿ, ಪರ್ಫೆಕ್ಟಾಗಿ ಆಗಿದೆ. ನೋಡಿದ್ರೇ ಬಾಯಲ್ಲಿ ನೀರು ಊರ್ತಾ ಇದೆ. ಸೂಪರ್ ಟೇಸ್ಟಿಯಾಗಿದೆ. ಅರ್ಧ ಗಂಟೆ ಆದ್ಮೇಲೆ ಪಾತ್ರೆ ಎಲ್ಲ ಖಾಲಿ ಖಾಲಿ. ಬಾರೋ ಪ್ಲೇಟ್ ತಗೊಂಡ್ಬಾರೋ. ಫೈನಲಿ ಹೇಗೋ ಬಿರಿಯಾನಿ ರೆಡಿ ಆಗಿಬಿಡ್ತು. ಈಗ ಎಲ್ಲರೂ ಸರ್ವ್ ಮಾಡ್ಕೋತಾ ಇದ್ದಾರೆ ಬಿರಿಯಾನಿ ಮತ್ತು ಗ್ರೇವಿ. 2 ಐಟಮ್ ರೆಡಿ ಆಗೋಷ್ಟರಲ್ಲಿ ತುಂಬಾ ಡಿಲೇ ಆಗಿಬಿಡ್ತು. ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ಫುಲ್ ಪ್ಲೇಟ್. ಇನ್ನೊಂದ್ಸರಿ ಹೇಳಿ. ರಮ್ಯ ತಿಂದು ಸರಿಯಾಗ್ಬಿಡೋದು ಅಂತ. ನಮ್ಮ ರಮ್ಯ ಬೇರೆ ತಿನ್ನಲ್ಲ, ರಮ್ಯ ತಿಂದು ಕಟ್ಟಾಗ್ಬಿಡೋದು. Packing for homes also. Tomorrow biryani festival. ಈಗ ಊಟದ ಕಾರ್ಯಕ್ರಮ ಎಲ್ಲನೂ ಮುಗೀತು. ಈಗ ಜ್ಯೂಸ್ ಮತ್ತು ಕೇಕ್ನ ತಂದು ಇಟ್ಬಿಟ್ಟಿದ್ದಾರೆ. ಈಗ ಕೇಕ್ ಕಟ್ಟಿಂಗು. ಕೇಕ್ ನಾವು ಪೇಸ್ಟ್ರೀಸ್ ತಂದಿದ್ವಿ, ತುಂಬಾ ಚೆನ್ನಾಗಿತ್ತು ಕೇಕ್. ಈಗ ನೋಡಿ ಎಕ್ಸಾಕ್ಟ್ಲಿ 12ಗೆ ಕೇಕ್ ಕಟ್ ಮಾಡ್ತಿದ್ದಾರೆ. ಮಕ್ಕಳೆಲ್ಲ ಸೇರಿ ಕೇಕ್ನ ಕಟ್ ಮಾಡ್ತಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳನ್ನು ಹೋಗಿ ಸುಖ ಶಾಂತಿ ನೆಮ್ಮದಿಯಿಂದ ಇರಿ ಈ ವರ್ಷದಿಂದ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. So high, I'm hypnotized. What's up is down, what's left is right. Chasing stars and holding you. I can't see the end, but we'll see.
ಹಾಗೆ ಕೇಕ್ ಎಲ್ಲನೂ ಮುಗೀತು. ಈಗ ನೆಕ್ಸ್ಟ್ ಜ್ಯೂಸ್ ಪ್ರೋಗ್ರಾಮು. ಎಲ್ಲರೂ ಕೂಡ ಜ್ಯೂಸ್ ತೊಗೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್.